ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಡೈಲಿ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಡೈಲಿ ವ್ಲಾಗು ನಾನು ಇವತ್ತು ಕಾರಲ್ಲೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ರೆಡಿಯಾಗಿ ಬಂದಿದ್ದೀನಿ. ಇವಾಗ ಎಲ್ಲಿಗೆ ಹೋಗ್ತಾಯಿದ್ದೀನಪ್ಪ ಅಂತಂದರೆ ಮದುವೆ ಹೋಗ್ತಾಯಿದ್ದೀನಿ. ಅಂದರೆ ನಮ್ಮ ಸ್ನೇಹಿತರ ಅಣ್ಣನ ಮದುವೆ ಇದೆ, ಅಲ್ಲಿಗೆ ಹೋಗ್ತಾಯಿದ್ದೀವಿ. ನಮ್ಮ ಸ್ನೇಹಿತರು ಕೂಡ ಬರಬೇಕು, ಅವ್ರಿಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ದೀನಿ. 7 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು, ಬಟ್ 7 ಗಂಟೆ ಆದರೂ ಇನ್ನೂ ಬಂದಿಲ್ಲ. ಟೈಮ್ ಎಷ್ಟು ನೋಡಿ 7:10 ಬಟ್ ಟೈಮಿಗೆ ಬರೋಕ್ಕಾಗಲ್ಲ, ಒಂದೊಂದು ಸಲ ಅಡ್ಜಸ್ಟ್ ಮಾಡ್ಕೋಬೇಕು. ಫೋನ್ ಮಾಡಿ ಕೇಳ್ತೀನಿ ತಡೀರಿ ಎಲ್ಲವರಿಂದ. ಕಾರೇ ಕನೆಕ್ಟ್ ಆಗ್ಬಿಟ್ಟಿದೆ. ಬಂದ್ರಾ? ಯಾಕೆ ಲೇಟು? ಇಲ್ಲೇ ಬರ್ತಾ ಇದೀವಿ ನೋಡಿ, ಇಲ್ಲೇ ಕ್ರಾಸಿಂಗ್ ಅಲ್ಲಿ ಇದೀವಿ. ಹಾಂ ಸರಿ ಸರಿ ಬಾ. ಹಾಂ ನೋಡಿ ಬರ್ತಾ ಇದ್ದಾನಂತೆ. ಅಷ್ಟರಲ್ಲಿ ಫಾಗೆಲ್ಲ ಕ್ಲಿಯರ್ ಮಾಡ್ಕೊಂಬೋಣ. ನೋಡಿ ಕಾರೆಲ್ಲ ಫಾಗ್ ಆಗಿಬಿಟ್ಟಿದೆ. ಕ್ಲೈಮೇಟ್ ಒಂಥರ ಚೆನ್ನಾಗಿದೆ, ಕೋಲ್ಡ್ ಕ್ಲೈಮೇಟು. ಹಾಂ ನೋಡಿ ನೀಟಾಗಿ ಕ್ಲೀನ್ ಆಯ್ತು. ಇವಾಗ ಈಗ ಬರ್ತಾರೆ ತಡೀರಿ, ವೆಯ್ಟ್ ಮಾಡಿ ನೋಡೋಣ. ನೋಡಿ ವೆಯ್ಟ್ ಮಾಡ್ತಾಯಿದ್ದೆ, ಬಟ್ ಇನ್ನೂ ಬರಲಿಲ್ಲ. ಅಷ್ಟರಲ್ಲೇ ನಮ್ಮ ಮನೆಯವ್ರು ಕಾಫಿ ಮಾಡ್ಕೊಟ್ಟಿದ್ದಾರೆ. ಕಾಫಿ ಕುಡ್ಬೋಣ, ಕಾಫಿ ಕುಡ್ಕೊಂಡು ವೆಯ್ಟ್ ಮಾಡೋಣ. ಅಷ್ಟರಲ್ಲಿ ಬರ್ತಾರೆ. ಅಲ್ಲೇ ಹಾಕ್ಬಿಡ್ರಿ, ಅಲ್ಲೇ ಹೊಳಿಕೆ. ಏಮ್ರಾ ಹೇಳ್ಬೇಕು ಬೈ ಎಲ್ಲ. ಫಸ್ಟ್ ಟೈಮ್ ನಮ್ಮ ತಿಲಕ್ ಅವರು ನಮ್ಮ ವ್ಲಾಗಲ್ಲಿ ಬರ್ತಾ ಇದ್ದಾರೆ. ಇವ್ರು ಗೊತ್ತಲ್ಲ ನಿಮಗೆ, ಹಳೆ ಪರಿಚಯ. ಶೇಕನ್ ಕೊಡಲಿಲ್ಲ ಅಂತ ನೋಡ್ತಾನೆ. ಅದು ಬ್ರೋ ಏನು ಸಮಾಚಾರ? ಯಾಕೆ ಅಪ್ರೂಪ ಆಗ್ಬಿಟ್ಟೆ? ಸುಮ್ಮನೆ ಹಿಂಗೆ ಲೇಟು. ಯಾಕೆ ಲೇಟು? ಶಿಸ್ತು ಶಿಸ್ತು ಶಿಸ್ತಾ? ಹೊರಡೋಣ ಬರ್ರಿ. ತೊಳ್ದಿಲ್ಲ ಬ್ರೋ, ಇಬ್ನಿಗೆ ಹಂಗಾಗೈತೆ ನೋಡಿ. ಇಬ್ನಿ ಬಿದ್ದೈತೆ, ವೈಪರ್ ಹಾಕ್ತಿದಂಗೆ ಫುಲ್ ಜಿಗಿ ಅಂತ ಇದೆ. ಏನು ಬರ್ದಿದ್ದು? ಏನೋ ಗಣೇಶ್ ಅಂತ ಏನೋ ಬರ್ದ ಬ್ರೋ. ನಿನ್ನ ಹೆಸ್ರೇನು ಬ್ರೋ? ಅದು ಸರಿ ಹೆಸರು ಬ್ರೋ, ಹೇಳು ಬೈಲಿ. ಗಣೇಶ್ ದರ್ಶನ್. ಏನ್ ಬ್ರೋ ಕನ್ನಡ ಸೂಪರ್ ಇಬ್ರು ಹೆಸ್ರು ಸಿಕ್ಕಾಬಿಟ್ಟಿದ್ಯಾ? ಒಬ್ರು ಗಣೇಶ್, ಒಬ್ರು ದರ್ಶನ. ನೋಡು ಬ್ರೋ ಎಂತ ಸಖತ್ತಾಗಿರೋ ನಾನೇ ದರ್ಶಿ. ಗಾಡಿ ಅಲ್ಲ ಬಾ ಓಡ್ಸು. ಹಾಂ ಬರ ದರ್ಶಿ, ಓಡಿಸು. ಓಡಿಸ್ತೀಯಾ? ಆಯ್ತಾ ಬ್ರೋ? ಬಾಬೈ ಓಡ್ತೀನಿ. ನೋಡ್ ಓಡಿಸು ಒಂದ್ಸತಿ, ನೋಡೋಣ ಹೆಂಗೆ ಓಡಿಸ್ತೀನಿ. ಏ ಅಲ್ಲೆಲ್ಲ ಸ್ಟಾರ್ಟ್ ಮಾಡೋದು. ಅಕ್ಕ ನಗ್ತೈತಿ. ಸರಿ ಏನೋ ಮಾಡ್ತಾವ ನೋಡೋಣ. ಹಂಗೆ ಕಲ್ತ್ಬಿಟ್ಟೆ. ಆ ಡೋರು ಹಾಕೇ ಇಲ್ಲ, ಅದನ್ನೇ ತೆಗಿಯಕ್ಕೆ ಇಷ್ಟ ತಕ ಮಾಡ್ತಾನೆ. ಒಂದು ರೌಂಡ್ ಹಿಂಗೆ ಹೋಗ್ಬಿಟ್ಟು ಬರ್ತೀವಿ ನೋಡೋಣ. ಇಲ್ಲ ಅಂತ ನಿರ್ಧಾರ ಇಲ್ಲ ತಣಪ. ಬಾ ತಿಲಕ ಓಡಿಸ್ತೀಯಾ? ಬಾ ತಿಲಕ ಓಡಿಸ್ತಾನೆ ನಾನು. ಗಾಡಿ ಅಲ್ಲೇ ಇರಲಿ, ಅಲ್ಲೇ ಇರಲ್ಲ ಭವ್ಯ. ಆತ ಹೇಳು ಬ್ರೋ. ಫಸ್ಟ್ ಟೈಮು ತಿಲಕ ಡ್ರೈವಿಂಗ್ ಹೋಗ್ತಾ ಇದೀವಿ ನಾವು. ಸಮಾಚಾರ? ಎಷ್ಟು ಕಿಲೋಮೀಟ್ರ್ ಐತೆ ಬ್ರೋ ಇಲ್ಲಿಂದ? ಸಾಂಗ್ ಆಫ್ ಮಾಡು, ಕಾಪಿ ರೈಟ್ ಬರ್ತದೆ. ಗೈಸ್ ನೋಡ್ರಿ, ಸೀಟ್ ಬೆಲ್ಟ್ ಹಾಕೋದು ಮರ್ತ್ಬಿಟ್ಟಿದ್ವಿ. ಸೀಟ್ ಬೆಲ್ಟ್ ಹಾಕ್ತಾ ಇದೀವಿ. ನಮ್ದು ನೆನಪು ಸರ್. ಸೀಟ್ ಬೆಲ್ಟ್ ಹಾಕ ಬ್ರೋ. ಹಾಕಲೇ ಸೀಟ್ ಬೆಲ್ಟ್ ಅಲ್ಲೇ. ಶಿಸ್ತು ಮೇಂಟೈನ್ ಮಾಡ್ಬೇಕು. ವಿಂಡೋಸ್ ಇಳ್ಸನ್ ಎಲ್ಲಿ ಬ್ರೋ? ಇದು ವಿಂಡೋಸು ನಮ್ದು ಈ ಕಡೆ ಶಿರಾ. ಹಾಂ ನೋಡಿ ಮದುವೆ ಶಿರಾ. ಇಲ್ಲಿಂದ ನಮ್ಮ ತುಮಕೂರಿಂದ ಎಷ್ಟಾಗುತ್ತೆ? ಒಂದು 45 ಕಿಲೋಮೀಟರ್ಸ್ ಆಗುತ್ತೆ ಅಂತ ಅನ್ಸುತ್ತೆ. ಶಿರಾ ಬಂದು ಒಂದು 60 ಕಿಲೋಮೀಟರ್ ಆಗುತ್ತಾ? ಒಂದು 50 ಆಗುತ್ತೆ ಅನ್ಸುತ್ತಲ್ವಾ? ಒಂದು 50-55 ಆಗ್ತದೆ. ಬಟ್ ಅವ್ರದ್ದು ಶಿರಾದಲ್ಲ, ಕಡುಗೆರೆ ಗೇಟಲ್ಲಿ ಮಾಡ್ತಾ ಇರೋದು. ಅದರಿಂದಾಗಿ ಒಂದು 10 ಕಿಲೋಮೀಟರ್ ಕಮ್ಮಿ ಆಗುತ್ತೆ ಅಂತ ಅನ್ಸುತ್ತೆ. ಬನ್ನಿ ಹೋಗೋಣ ಮುಂದೆ. ಬ್ರೋ ಏನು ಬ್ರೋ ದರ್ಶಿ ಬ್ರೋ ಏನಂದೆ? ಕಾರ್ ಓಡ್ಸೋದು ಕಲಿಬೇಕಾ? ಕಾರ್ ಓಡ್ಸೋದು ಈಸಿ ಬ್ರೋ. ಕೂತ್ಕೊಂಡು ಸ್ಟೇರಿಂಗ್ ಹಿಂಗೆ ಆಡ್ಸೋ ಅಷ್ಟೇ, ಆರಾಮಾಗಿ ಹೊರಟೋಗ್ಬೋದು. ಅಷ್ಟೇನಾ? ಅಷ್ಟೇ, ಸುಮ್ಮನೆ ಕೂತ್ಕೊಬಿಡೋ. ಸ್ಟೇರಿಂಗ್ ನೋಡು, ಏನು ಮಾಡೋದು, ಸುಮ್ಮನೆ ಹಿಡ್ಕೊಂಡು ಕೂತ್ಕೊಬಿಡೋದು ಅಷ್ಟೇ. ನಾನೊಂದು ಕಾಣ್ತೀನಿ ತಡಿ. ಅಲ್ಲಿ ಜಾತ್ರೆ ಕೊಡಿಸಿ ಸುಮ್ಮನೆ ಸಿದ್ಗಂಗೆ ಜಾತ್ರೆ ಬರ್ತೈತಿ. ಫೆಬ್ರವರಿ ಜಾತ್ರೆ ಯಾವಾಗ ಇರೋದು? ಜನವರಿಗೆ ಐತೆ. ಜನವರಿ ಇಲ್ಲ ಫೆಬ್ರವರಿ ಬರ್ತದೆ. ಅವಾಗ ಕೊಡಿಸ್ಬಿಡ್ತೀವಿ. ಅದ್ರಾಗ ಓಡ್ಸೋದು ಕಲ್ತ್ಕೊಬಿಡು ಚೆನ್ನಾಗಿ. ಆಮೇಲೆ ಇದನ್ನ ತಗೊಂಡು ಓಡಿಸಿವಂತೀವಿ. ಕೊಡಿಸ್ತೀಯಾ? ಕೊಡಿಸ್ಬೇಕಾ? ತಗೊಂಡ್ಯಾ ನೀನೆ? ಪುಷ್ಪ ಫಿಲಮ್ ಅಲ್ಲಿ ಹೇಳ್ತಾನಲ್ಲ, ಎಷ್ಟಲ್ಲ ಅದು?
ಹೋಗು ಅಂತಾರಲ್ಲ ಹಂಗೆ ಹೇಳು. 5:30 ಎಪ್ಸೋನೆ ಬೈ, ನನ್ನ ಮಗ 6:30 ಎಪ್ಸೋ ಅಂತ ಹೇಳಿದ್ರೆ. ಅಲ್ಲ ಬ್ರೋ, ನಾವ್ ಎಷ್ಟ್ ಗಂಟೆಗೆ ಫೋನ್ ಮಾಡಕ್ ಹೇಳಿದ್ ನಿಂಗೆ? ಬ್ರೋ ನಾನು ಎದ್ನಲ್ಲ, ನಿಮ್ನು ಎಬ್ಬಿಸ್ಬೇಕು. ನಿಮಗೆ ನಿದ್ದೆ ಬರ ಅಂತ ನಮ್ನ ಯಾಕೆ ಅಯ್ಯೋ ಅನ್ಸ್ತಿರೋ? ಅಲ್ಲ ಬ್ರೋ, ಬೆಳಿಗ್ಗೆ 6:30 ಫೋನ್ ಮಾಡಿ ಎಬ್ರುಸು ಬ್ರೋ, ಒಂದ್ ಅರ್ಧ ಗಂಟೆ ರೆಡಿ ಆಗಿ ಹೋಗೋಣ ಅಂತ ಹೇಳಿದ್ರೆ ಇವನು 5:30 ಮಾಡಿದ್ದು, 5:30 ಅಲ್ವಾ? 5:30 ಹಾ, 5:30 ಇನ್ನ ನಿದ್ದೆ ಕಣವ, ಕಣ್ ಬಿಡ್ತಾ ಇದೀನಿ. ಅವಾಗ ಬ್ರೋ ಎದ್ದಿದ್ಯಾ ಅಂತ ಕೇಳಕ್ ಫೋನ್ ಮಾಡೋನೆ. ಎದ್ಮೇಲೆ ಶಿಸ್ತು ಅವೆಲ್ಲ ಎಬ್ಬಿಸ್ಬೇಕು. 4 ಗಂಟೆಗೆ ಮಾಡ್ಬೇಕಿತ್ತು, ಮಿಸ್ ಆಗಿ ಒಂದ್ ಅರ್ಧ ಗಂಟೆ ಲೇಟ್ ಆಗಿ ಮಾಡಿ. ಇನ್ನ ಪಾಪ ಹುಡುಗರು ಮನೆ ಕಳ್ಳಿ ಅಂತ ಬಿಟ್ಟಿದ್ಯಲ್ವಾ? ಫಸ್ಟ್ ಶಿಫ್ಟ್ ಹೋಗ್ಬೇಕು ಅನ್ಕೊಂಡು ನಮ್ಗೆ ಓ, ಫಸ್ಟ್ ಶಿಫ್ಟ್ ಹೋಗೋಕ್ ರೂಢಿ ಅನ್ಸುತ್ತೆ ಬೈ, ಅದಕ್ಕೆ. ಇಲ್ಲ ಬ್ರೋ, ನೆಕ್ಸ್ಟ್ ಫಸ್ಟ್ ಶಿಫ್ಟ್ ಹೋಗ್ಬೇಕು. ನಾಳೆ ಹೆಂಗಿದ್ರೆ ಎದ್ದೇಳ್ಬೇಕು, ಅದಕ್ಕೆ ಪ್ರಾಕ್ಟೀಸ್. ಇವತ್ತಿಂದಾನೆ ಪ್ರಾಕ್ಟೀಸ್ ನೋಡಿ, ಬೆಳಗ್ಗೆಯಿಂದ ಫಸ್ಟ್ ಶಿಫ್ಟ್ ಐತೆ ಅಣ್ಣಂದು, ಅದಕ್ಕೆ ಇವತ್ತಿಂದನೇ ಪ್ರಾಕ್ಟೀಸ್ ಮಾಡ್ಕೊಂಡವನೆ 5:30 ಎದ್ದೊಳೋದಕ್ಕೆ. ಅದಕ್ಕೆ 5:30 ಫೋನ್ ಹಾಕ್ಬಿಟ್ಟವನೆ. ಅದೇ ನಿಮ್ಗೆ ನೆನಪಾಗಿರೋದು ಹಂಗೆ ನೆನಪಾಗೈತೆ ಅಂತ ಅನ್ಸುತ್ತೆ. ಓ, ಫ್ಯಾಕ್ಟ್ರಿಗೆ ಹೋಗ್ಬೇಕಾರೆ 6 ಗಂಟೆಗೆ ಹೋಗ್ಬೇಕಲ್ಲ, ಅದರಿಂದಾಗಿ 5:30 ಎದ್ಬಿಟ್ಟು ಹೋಗೋಣ ಅಂತ ಅನ್ಸೈತೆ. ಅದಕ್ಕೋಸ್ಕರ 5:30 ಫೋನ್ ಹಾಕೋನೆ, ಶಿಫ್ಟಿಗೆ ಲೇಟ್ ಆಗ್ತದೆ ಅಂತ ಅಲ್ವಾ ಬ್ರೋ? ನಾನು ಅಲಾರಾಮಿಕ್ ಮಲಿಕೊಂಡಿದ್ದೆ. ನಾನು 6:30 ಇಟ್ಟಿದ್ದೆ ಅಲಾರಾಮ್. ಇದೇನು ಇಷ್ಟು ಬೇಗ ಗೊತ್ತಾಯ್ತಲ್ಲ ಅಂತ ಅಂದ್ಕೊಂಡ್ರೆ ಫೋನು ಅಂತ ನಾನು. ನಮ್ದು ಟೈಮಿಂಗ್ಸ್ ಅಂದ್ರೆ ಟೈಮಿಂಗ್ಸ್, ಪಕ್ಕಾ ಟೈಮಿಂಗ್ಸ್ 1 ಅವರ್ ಮುಂಚೆ. 1 ಅವರ್ ಮುಂಚೆನೆ ರೆಡಿ ಇರ್ಬೇಕು. ಏನ್ ಹುಡುಗಿ ತರ ರೆಡಿ ಆಗ್ಬೇಕನ್ನ ನೀನ್ ಲೈ? ಶಿಸ್ತು ಅವೆಲ್ಲ. ಅಂದ್ರೆ ಈಗ ನೀನು 5:30 ರೆಡಿ ಆದ? ಇಲ್ಲಪ್ಪ, ನಿಮ್ಮನ್ನ ಎಬ್ಬಿಸ್ಬೇಕಲ್ಲ, ಸುಮ್ನೆ ಟಾಸ್ಕ್ ಅನ್ಕೊಂಬಿಟ್ಟ ನಮ್ಗೆ ಎಬ್ಬಿಸೋದು. ನಾನೆಲ್ಲ 5:30 ರೆಡಿ ಆದ ದರ್ಶನ್ ಅನ್ಕೊಂಡೆ. ನಿಮ್ಮನ್ನ ಎಬ್ಬಿಸ್ಬೇಕಲ್ಲ, ನಿದ್ದೆ ಹೋಗ್ಬಿಟ್ಟಿರ್ತೀರಾ ಫುಲ್ಲು. ಹಾಗಾಗಿ ಆಮೇಲೆ ಎಲ್ಲಿ ಬರ್ದಂಗೆ ಸೇರ್ಕೊಂಡ್ಬಿಡ್ತಾರ, ಮನಿಕೊಂಡ್ಬಿಡ್ತೀರಾ. ಮಕ್ಳಿಗೆ ಹೇಳ್ಬಿಟ್ಟು ಎಬ್ಬಿಸ್ಬಿಟ್ಟಿ ಬರ್ದಂಗ್ ಸೇರ್ಕೊಂಡ್ಬಿಡ್ತಾರೆ ಹೆಂಗೋ ಭಾನುವಾರ ಅಪರೂಪಕ್ಕೆ ಮನಿಕಣನ ಅಂತ ಮನ್ಗಿರ್ತೀವಿ. ಕೆಲಸ ರಜಾ ಇರ್ತದೆ ಅಂತ ಮನೆ ಇರ್ತಾರೆ ಅಂತ ಹೇಳ್ತಾ ಇದೀಯಾ? ಎಷ್ಟು ನೆಕ್ಸ್ಟ್ ಟೀ ಸ್ಟಾಪ್ ಹಾಕಣ? ಹಾಕಣ. ನೋಡಿ, ಸದ್ಯಕ್ಕೆ ಟೀ ಸ್ಟಾಪ್ ಹಾಕಿದೀವಿ. ನಮ್ಮ ಹುಡುಗ ಬಾಲೆ ಟೀ ಕುಡ್ದು ಹೊರಟೋಗ್ಬಿಟ್ಟಿದ್ದಾನೆ. ಟೀ ಕುಡಿ, ಟೀ ಕುಡ್ದುಬಿಟ್ಟೆ ರಿವ್ಯೂ ಮಾಡು. ಆಮೇಲೆ ಹೇಳ್ತೀಯಾ? ಆಮೇಲೆ ಹೇಳ್ತೀನಿ. ನೋಡಿ, ಟೀ ಬ್ರೇಕ್ ಹಾಕಿದ್ವಿ, ಬಟ್ ಇವಾಗ ಕಾರ್ ತೆಗಿಯೋದೇ ಸಮಸ್ಯೆ, ಫುಲ್ಲು ಟ್ರಾಫಿಕ್. ಅಂದರೆ ಬೆಳಗ್ಗೆ ಅವಾಗ ಒಂಚೂರು ಇರಲಿಲ್ಲ ಅಲ್ವಾ? ಎಲ್ಲಿತ್ತು ಬ್ರೋ ಅವನೇ ಟ್ರಾಫಿಕ್? ಒಂದೇ ಆಗೈತಲ್ಲ ಬ್ರೋ. ಹಾಂ, ಇಲ್ಲಿ ಹೈವೇ ಏನೋ ರಿಪೇರಿ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಇಷ್ಟು ಟ್ರಾಫಿಕ್ ಆಗಿರೋದು. ಎಷ್ಟು ಗಂಟೆಗೆ? 8 ಗಂಟೆಗೆ ಮುರ್ದಾ? ನಂಗೆ ಗೊತ್ತಿಲ್ಲಪ್ಪ ಎಷ್ಟು ಗಂಟೆಗೆ. ಮೇ ಬಿ 8 ಗಂಟೆಗೇನೆ ಅಂತ ಅನಿಸುತ್ತೆ. ನಾನೊಂದು ಕರೆಕ್ಟಾಗಿ ನೋಡಲಿಲ್ಲ. ಸೀಟ್ ಬೆಲ್ಟ್ ಹಾಕ. ಸೀಟ್ ಬೆಲ್ಟ್ ನಮ್ದೇನಾಗಲ್ಲ, ನಿಮ್ದು. ಇಲ್ಲ, ಸೀಟ್ ಬೆಲ್ಟ್ ಹಾಕಬೇಕು. ಮೇನ್ ಸೀಟ್ ಬೆಲ್ಟ್ ಹಾಕಲೇ ಮತ್ತೆ ಲೈ ನಡೀತದ ಹಿಂದೆಗಡೆ ಕುಂತಿರು. ನಮ್ದೇ ಅಡಿಯಲ್ವ ಮತ್ತೆ. ನೀವು ಅಂದ್ರೆ ಹಿಂಗೆ ಆರ್ಬಿಡ್ತೀರ ಹಿಂದೆ. ನಾವು ಆರಲ್ಲ ಯಾಕೆಲ್ಲ ಸೀಟ್ ಇರೋದು ಹಿಂಗೆ ತಡೀತದೆ. ಯಾರಿಗೆ ಯಾರು ಜಾಗ ಕೊಡೋದು, ನಮಗೆ ನಾವೇ ಜಾಗ ಮಾಡ್ಕೊಂಡು ಹೋಗ್ಬೇಕು. ಹಂಗೆ ನಿಂತ್ಕೊಂತಾನೆ ಈಗ ಅದು ನಿಂತ್ಕೊಂಡು ನಾವು ಹೋಯ್ತೀವಿ. ಇಷ್ಟ ಬಿಸಿ ಆತೈತಿ. ಆಫ್ ಮಾಡೋಣ? ಇಲ್ಲಿ ಕಮ್ಮಿ ಮಾಡ್ತೀವಿ. ಚೂರು ಇಕ್ಕೋ. ಆಚೆ ಕಡೆ ನಾಯ್ಸ್ ಜಾಸ್ತಿ. ಬ್ರೋ, ಇಷ್ಟೊತ್ತವರೆಗೂ ಟ್ರಾಫಿಕ್ ಇರಲಿಲ್ಲ, ಒಂದು 5 ನಿಮಿಷ ನಿಲ್ಸಿದ ಅಷ್ಟೇ. ಬೇರೆ ಕಡೆ ನಿಲ್ಸ್ಬಾರ್ದು ಕಡೆ ನಿಲ್ಸ್ಬಿಟ್ವಾ ಕಾರ್ನ? ಇಲ್ಲ, ಇವಾಗೆಲ್ಲ ಎದ್ದು ಬಂದವ್ರೆ. ಇಷ್ಟೊತ್ತಕ್ಕೆಲ್ಲ ಮನೆ ಕಂಡಿರೋ ಅನ್ಸುತ್ತೆ ಬ್ರೋ. ಭಾನುವಾರ ಇವತ್ತು ಆ ಕಡೆ ಟ್ರಾಫಿಕ್. ಕರೆಕ್ಟ್, ಆ ಕಡೆ ಬೆಳಿಗ್ಗೆ ಅಂದ್ರೆ ನೆನ್ನೆ ಶನಿವಾರ ಅಲ್ವಾ, ಎಲ್ಲ ಡ್ಯೂಟಿ ಮುಗಿಸ್ಕೊಂಡು ಊರ್ಗೆ ಹೋಯ್ತಾವ್ರೆ. ನಾಳೆ ರಜಾ ಐತೆ ಬೈ. ಕರೆಕ್ಟ್, ನಾಳೆ ರಜಾ ಇದೆ, ಅದಕ್ಕೋಸ್ಕರ ಇಷ್ಟೊಂದು ಟ್ರಾಫಿಕ್ ಆಗಿರೋದು. ಕರೆಕ್ಟ್. ತಾಳಿ ಕಟ್ಟೋದು ಎಷ್ಟು ಗಂಟೆಗೆ? ಅದು ಎಷ್ಟು ಗಂಟೆಗೆ ಬ್ರೋ ಮುಹೂರ್ತ? ಬರೀ 8 ರಿಂದ 9. ತಾಳಿ ಕಟ್ತಾವ್ರ ಆಲೆ? ಇನ್ನು ಇಲ್ಲ. ಇದ್ದೀರಾ? ನಾವು ಇನ್ನೇನು ಹತ್ರ ಹೋಯ್ತಾ ಇದೀವಿ. ಹೊರ ಹತ್ರ ಅಲೆ ಹೊರ ಅಲ್ಲಿದ್ದೀರಾ? ಅಲ್ಲಿಗೆ ಬಂದ್ಬಿಟ್ಟು ನಾವು ಕೈ ಕೊಟ್ಬಿಟ್ಟು ವಿಡಿಯೋ ಮಾಡೋಣ ಅಂತ ಇದ್ರೆ ನೀನ್ ನೋಡೋರು ಇನ್ನ ಹಣೆ ಹೊಲ್ಟ ಇಲ್ಲ ಅಂತೆಲ್ಲ ಬ್ರೋ. ಲೇಟು. ಇಷ್ಟು ಬೇಗ 3 ಗಂಟೆ ಮರಿ ಅಲಾರ್ಮ್ ಹೋಗು. ಕದತಟ್ಟೆ ಎಬ್ಬಿಸಿದೀವಿ ಎದ್ದಿರೋನ್ನ. ಹೌದು, ಮುಹೂರ್ತ ಸ್ವಲ್ಪ ಬೇಗ ಐತಲ್ಲ. ಆಮೇಲೆ ಇನ್ನ ನೋಡ್ರಿ ಮಡೆ ಯಾರದ್ದು ಜಲ್ದಿ ಕರ್ಕೊಂಬ. ಮುಹೂರ್ತ ಕರ್ಕೊಂಬರೋದ್ ಬಿಟ್ಟು ಯಾವ ಕರ್ಕೊಂಬತ್ತೀಯ ನೀನು? ಮಧ್ಯಾಹ್ನ ಕರ್ಕೊಂಬತ್ತೀಯ? ದರ್ಶಿ ಬರ್ಬೇಕಾರೆ ಏನೋ ಅಂದ ಬೈ. ಏನಂತ ಬ್ರೋ? ಗಾಡಿಗೆ ಸ್ಟೇರಿಂಗ್ ಮಾಡಿಸ್ಕೊಂಬಿಡೋಣ ಅಂತ ಅಂತಿಲ್ಲ.
ಬೈಕಿಗ ಬೈಕಿಗೆ ಯಾಕೆ ತಿರ್ಸ್ಬೋದು ಬೈಕಿಗೆ ಸ್ಟೇರಿಂಗ್ ಹಾಕೊಂಡು ನೋಡ್ತೀಯಾ? ನಾನ್ ನೋಡಿದ್ದೆ ಬ್ರೋ, ಅಲ್ಲಿ ಪವಿತ್ರ ಹೋಟ್ಲ್ ಐತಲ್ಲ, ಆಟಾಕ್ ಸ್ಟೇರಿಂಗ್ ಮಾಡಿಸ್ಕೊಂಡವನಿ. ಆಟಾಕ್ ಸ್ಟೇರಿಂಗ್ ಮಾಡಿಸ್ಕೊಂಡಿದ್ದ ಬ್ರೋ. ಬೈಕಲ್ಲಿ ಯಾವ್ದ್ರಾಗ ನೋಡಿರ್ತೀವಿ, ಕಾಲ ಗೇರ್ ಹಾಕೊಂಡು ರೀಲ್ಸ್ ಅಲ್ಲಿ ಗೇರ್ ಗಾಡಿಗೆ ಅದು ಎಲ್ಲ ಫುಲ್ ಆಲ್ಟರ್ ಮಾಡ್ಬಿಟ್ಟಿರ್ತಾರ. ನಾನ್ ಹಿಂದೆ ತಿರ್ಗಿ ಕಾರ್ ತರ ಗೇರ್ ಹಾಕೋದು. ಹೌದಾ? ಕಾರ್ ಆಗಿರಲ್ವಾ ಆ ತರ ಗೇರ್ ಹಾಕೋದು. ರೀಲ್ಸ್ ಅಲ್ಲಿ ನೋಡಿದ್ದೆ. ಕಟ್ ಮಾಡಕ್ ಏನು ಅಷ್ಟು ಆಗ್ತೀಯಾ? ಅಲ್ಲಿ ಪೆಟ್ರೋಲ್ ಬಂಕ್ ಇತ್ತಲ್ಲ ಬೈ, ಅಲ್ಲಿ ಲೆಫ್ಟ್ ಅಲ್ಲಿ ಇಂಡಿಯನ್ ಪೆಟ್ರೋಲ್ ಇತ್ತ, ಇಂಡಿಯನ್ ಆಯಿಲ್ ಇತ್ತಲ್ಲ, ಅಲ್ಲಿ ಈಕಾಗಾರಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಈಕೋಗೆ ಈಕೋ ಶ್ರೇಯಸ್ ಅವ್ರದ್ದು ಇತ್ತಲ್ಲ, ಅದು ಈಕಾಗಾರಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಇವ್ರಿಗೆಲ್ಲ ಬರ್ತಾಯಿದ್ದು ಅಲ್ಲಿಗೆ. ಇಲ್ಲಿ ಇಷ್ಟು ದೂರನಾ? ಬ್ರೋ. ಏನ್ ಬ್ರೋ, ಕ್ರಿಕೆಟ್ ಆಡಕ್ಕೆ ಇಷ್ಟು ದೂರ ಬಂದಿರ ಅಂದ್ರೆ ಟೂರ್ನಮೆಂಟ್ ಆಲ್ಮೋಸ್ಟ್ ಅಲ್ಲಿ ದೂರ ಹೋಯ್ತಾ ಇರ್ತಾರ. ಅದು ಎಷ್ಟೋ ಜನ ನಾವು ಮದ್ಗಿರಿ ಅಲ್ಲೆಲ್ಲ ಹೋಗ್ಬಿಟ್ಟಿದೀವಿ ಬೈ. ಮದ್ಗಿರಿಗೆ ಹೋಗಿದ್ರಾ? ಮದ್ಗಿರಿಗೆ ಹೋಗ್ಬಿಟ್ಟಿದೀವಿ. ಅಯ್ಯೋ ಹಿಂಸೆ ಕಣಪ್ಪ, ಒಂದ್ ಮ್ಯಾಚ್ ಆಡ್ಸಿದ್ರೆ ಸಂಜೆವರೆಗೂ ಕಾಯಿಸೋರು. ಟೂರ್ನಮೆಂಟ್ ಅಲ್ಲಿ ಲೋಕಲ್ ಟೂರ್ನಮೆಂಟ್ ಟೂರ್ನಿ ಆಡಕ್ಕೆ ಬೇಜಾರಪ್ಪ. ಟೂರ್ನಿ ಆಡಕ್ಕೆ ಅದಕ್ಕೆ ಬೇಜಾರಲ್ಲ. ಲೀಗ್ ಮ್ಯಾಚ್ ಗಳಿದ್ರೆ ಆಡ್ಬೋದು ಬ್ರೋ. ಅದೇ ನಾಕ್ಔಟ್ ಎಲ್ಲ ಹಿಂಸೆ. ಈಗ ಆಲ್ಮೋಸ್ಟ್ ಅಲ್ಲಿ ಇತ್ತೀಚೆಗೆ ಅಲ್ವಾ ಮಾಡ್ಕೊಂಡಿರೋದು ಅದೆಲ್ಲ ಟೂರ್ನಿಲಿ ಸೀಸನ್ ತರ ಆಡ್ಸೋದು. ಸೀಸನ್ ತರ ಇವಾಗ ಆಡ್ಸಿದ್ವಿ, IPL ನೋಡ್ಕೊಂಡು ಆಡಿಸ್ತಾ ಇರೋದು. ಸೇಮ್ IPL ತರ ಅದು ಚೆನ್ನಾಗಿರುತ್ತೆ. ಈಗ ಮುಂಚೆ ಮಾಮೂಲಿ ಇತ್ತಲ್ಲ, ಅದು ಅದೇ ಕೊಡೋದೇ 2 ಅವರ್ ಕೊಡ್ತಾ ಇರೋವಾಗ 15-20 ಟೀಮ್ ಬರೋವು. ಎಲ್ಲ ನಾಕ್ಔಟ್ ಅಂದ್ರೆ ಸೋಲ್ತಿದ್ದಂಗೆ ನಾಕ್ಔಟ್. ಎಂಟ್ರಿ ಫೀಸ್ ಜಾಸ್ತಿ ಇರೋದು, ಏನಿಲ್ಲ ವೇಸ್ಟ್. ಅದು ವೆಯ್ಟ್ ಮಾಡೋದೈತಲ್ಲ ರೋದ್ನೆ, ಅದು ಯಾವ ಮ್ಯಾಚ್ ಯಾವಾಗ ಹಾಕಿರ್ತಾರೆ ಯಾವಾಗ ಆಡ್ಬೇಕು ಅಂತ, ಇದೆಲ್ಲ ವೇಸ್ಟ್ ಆಗುತ್ತೆ. ಹಿಂಸೆ ಅವೆಲ್ಲ. ನಾವು ಅದಕ್ಕೆ ಇವಾಗ ಬರೀ ಲೀಗ್ ಇದ್ರೆ ಮಾತ್ರ ಹೋಗೋದು. ಲೀಗ್ ಇರೋದು ಬೆಸ್ಟ್ ನೋಡಿ. ಯಾವ್ದಾದ್ರು ಲೀಗ್ ಇದ್ರೆ ಕಮೆಂಟ್ ಹಾಕಿ ಬರ್ತೀವಿ. ಹಂಗೆ ಊರ್ ಮೆನ್ಷನ್ ಮಾಡ್ಬಿಡಿ. ನಮ್ಮ ತುಮಕೂರು ಸುತ್ತಮುತ್ತ ಮಾತ್ರ ಅಷ್ಟೇ. ಏನ್ ಹೇಳು ಬ್ರೋ, ಶಂಕರಣ್ಣನ್ ಸಾಂಗ್ಸ್. ಸೊ ಗೈಸ್ ನೋಡಿ, ಬಂದು ತಲುಪಿದ್ದೀವಿ ಇವಾಗ. ಹುಡುಗರೆಲ್ಲ ರೆಡಿ ಆಯ್ತವ್ರೆ. ನೀನೇನು ರೆಡಿ ಆಗಲ್ಲ ಬ್ರೋ? ಇಲ್ಲ ಇಲ್ಲ, ಹೋಗೋಣ ಒಳಗಡೆ. ಇಷ್ಟು ಬೇಗ ಇನ್ನು ಗಂಡಿ ನೋಡ್ರಿ, ಚೌಟ್ರಿಗೆ ಹೋಗಿ ತಲುಪ್ತಿದ್ದಂಗೆ ಫಸ್ಟ್ ನಾವು ಮಾಡಿದ ಕೆಲಸನೇ ತಿಂಡಿ ತಿನ್ನಕ್ಕೆ ಹೋದ್ವಿ. ಅಂದರೆ ಬೆಳಗ್ಗೆ ಬೇಗ ಇದೀವಲ್ಲ, ಅದರಿಂದಾಗಿ ಹೊಟ್ಟೆ ತುಂಬ ಹಸಿವಾಗ್ತಾಯಿತ್ತು. ಅದಕ್ಕೆ ಹೋಗಿ ಫಸ್ಟು ತಿಂಡಿ ಮಾಡ್ಕೊಂಡ್ವಿ. ತುಂಬ ಬೇಗ ಬಂದಿದ್ದೀರ, ನಮಗೆಲ್ಲ ಹೇಳ್ತಾ ಇರೋದು. ಮನೋಜ್ ಅವರೇ, ಏನು ಸಮಾಚಾರ? ಹೇಳ್ಬೇಕಲ್ಲ. ನಿಮ್ದು ಯಾವಾಗ ಮದುವೆ? ನಿಮ್ಮ ಅಣ್ಣದಾಯ್ತು? ಚರ್ಚದೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ. ಬನ್ನಿ ಊಟಕ್ಕೆ ಹೋಗೋಣ. ಈಗ ಊಟಕ್ಕೆ ಬಂದ್ರೆ ಎಲ್ಲರೂ ಹಾಕೊಂಡು. ಸ್ನೇಹಿತರೆ ನೋಡಿ, ಮದುವೆ ಎಲ್ಲ ಕಂಪ್ಲೀಟ್ ಆಯಿತು. ಟೈಮ್ ಇವಾಗ ಎಷ್ಟು, ಒಂದು 9:30 ಆಯಿತಾ? 9:30 ಆಯಿತು. ನಾವಿಲ್ಲಿಗೆ ಬಂದಾಗ 8:30ಗೆ ಬಂದು ಹೋಗಿ ತಿಂಡಿ ತಿಂದಾದ್ಮೇಲಿಂದ ಮದುವೆ ಎಲ್ಲ ಮುಗೀತು. ಒಳಗಡೆ ಏನು ಜಾಸ್ತಿ ವೀಡಿಯೋ ಮಾಡೋಕ್ಕೆಲ್ಲ ಏನಕ್ಕೆ ಅಂದರೆ ಡೈಲಿ ವ್ಲಾಗು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮುಜುಗರ ಇತ್ತು, ಅದರಿಂದಾಗಿ ಏನು ವೀಡಿಯೋ ಮಾಡಲಿಲ್ಲ. ಸೊ ಆದಷ್ಟು ಇಲ್ಲೇ ನಾವು ಓಡಾಡಿದ್ದೆ, ವೀಡಿಯೋ ಮಾಡ್ಕೊಂಡಿದ್ದೀವಿ. ಸೊ ಬಾಯ್ಸ್, ಹೆಂಗೆ ಊಟ ಮಾಡ್ಕೊಂಡು ಹೋಗೋಣ ಇಲ್ಲ ಹೊರಡೋಣ? ಟೈಮ್ ಆಯಿತು 9:22. ಅಂದರೆ ಇನ್ನೂ ಇವಾಗ ತಿಂದಿದ್ದೀವಿ, ಹೊಟ್ಟೆ ಏನು ಹಸುವಾಗಿಲ್ಲ. ಇಡ್ಲಿ ಮತ್ತು ವಡೆ ತಿಂದಿದ್ದೀವಿ. ಅದರಿಂದಾಗಿ ಈಗ ಹೊರಡೋಣ ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ಲೈಕ್ ಮಾಡಿ, ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್. ಬಾಯ್.